ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ವೆಯ್ಟ್ ಲಾಸ್ಗೆ ತುಂಬಾನೇ ಈಸಿ ಆಗುವಂಥದ್ದು ಮತ್ತು ಬೆನಿಫಿಟ್ ಇರುವಂತಹ ಒಂದು ಆ್ಯಪಲ್ ಸೈಡರ್ ವಿನೆಗರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದನ್ನು ಹೇಗೆ ಯೂಸ್ ಮಾಡಬೇಕಂತಂದರೆ ಮಿನಿಮಮ್ ನಾವು 30 ಡೇಸ್ ಬಳಸಬೇಕಾಗುತ್ತೆ. ಯಾವುದೇ ಬ್ರ್ಯಾಂಡ್ ಬಳಸಿದ್ರೂ ಓಕೆ, ತೊಂದರೆ ಏನಿಲ್ಲ. ಬಟ್ ಸಾಧ್ಯ ಆದಷ್ಟು ರಾ ಬಳಸೋದಕ್ಕೂ ಮುಂಚೆ ಶೇಕ್ ಮಾಡಬೇಕು. ಬಾಟಲ್ನ ಒಂದು ಉಗುರು ಬೆಚ್ಚಗಿರೋ ನೀರಿಗೆ 1 ಟೇಬಲ್ ಸ್ಪೂನ್ ಯೂಸ್ ಮಾಡಿದರೆ ಸಾಕು. ಯಾಕೆ ಅಂತಂದರೆ ಜಾಸ್ತಿ ಬಳಸಿದ್ರೆ ಜಾಸ್ತಿ ರಿಸಲ್ಟ್ ಸಿಗುತ್ತೆ ಅಂತ ಕೆಲವೊಬ್ರು ಇರ್ತಾರೆ. ಆ ರೀತಿ ಏನಿಲ್ಲ, ಸ್ವಲ್ಪನೇ ಯೂಸ್ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅಥವಾ ಸ್ಟೀಲಿಂದ ಯೂಸ್ ಮಾಡಬೇಡಿ. ಪ್ಲಾಸ್ಟಿಕ್ ಬಳಸಿದ್ರೂ ತೊಂದರೆ ಇಲ್ಲ. ಪಿಂಗಾಣಿ ಅಥವಾ ಗಾಜಿನ ಲೋಟಗಳನ್ನೇ ಬಳಸಿ. ಮತ್ತು ಡೇಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ, ಡೇಟ್ ಎಕ್ಸ್ಪೈರಿ ಆಗಿದೆಯಾ ಏನು ಅಂತ. ಇದನ್ನು ಸಾಧ್ಯ ಆದಷ್ಟು ಬೆಳಗಿನ ಟೈಮ್ ಯೂಸ್ ಮಾಡಿ. ಆ್ಯಪಲ್ ಸೈಡರ್ ವಿನೆಗರು ಬರೀ ವೆಯ್ಟ್ ಲಾಸ್ ಮಾತ್ರ ಅಲ್ಲ, ಶುಗರ್ ಇರೋರು ಕೂಡ ಬಳಸಬಹುದು. ಮಿಕ್ಸ್ ಮಾಡಲಿಕ್ಕೂ ಅಷ್ಟೇ ನೀವು ವುಡ್ ಸ್ಟಿಕ್ ಅಥವಾ ಆ ಥರದವನ್ನ ಯೂಸ್ ಮಾಡಿ. ನಿಮಗೆ 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ಮೊದಲಿಗೆ ಬಳಸೋರು ಕಂಟಿನ್ಯೂಸ್ ಮಿನಿಮಮ್ 30 ಡೇಸ್ ನಾವು ಇದನ್ನು ಬಳಸಬೇಕಾಗುತ್ತೆ. ಸ್ಟೋರೇಜ್ ನೀವು ಗಾಜಿನ ಬಾಟಲ್ ಇರೋದಾದ್ರೂ ತಗೋಬಹುದು ಅಥವಾ ಪ್ಲಾಸ್ಟಿಕ್ ಬಾಟಲ್ ಆದ್ರೂ ತಗೋಬಹುದು. ಸಾಧ್ಯ ಆದಷ್ಟು ನೈಟ್ ಮಲಗೋವಾಗ ಕುಡಿಯೋದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಇದು ನನ್ನ ಪರ್ಸನಲ್ ಸಜೆಷನ್. ಕೆಲವೊಬ್ರು ನೈಟ್ ಟೈಮ್ ಕೂಡ ತಗೊಂತಾರೆ. ಯಾಕೆ ಅಂತ ಅಂದರೆ ಈಗ ಇದು ನಮ್ಮ ಬಾಡಿನ ತುಂಬಾ ಆಕ್ಟಿವ್ ಆಗಿಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಅದು ವರ್ಕ್ ಅದು ಮಾಡ್ತಿರುತ್ತೆ. ಸೊ ಬೇಗ ನಿದ್ರೆ ಬರಲ್ಲ ಆ ರೀತಿಯಾಗಿ. ಅದರ ನಂತರ ನಾವು ವೆಯ್ಟ್ ಲಾಸ್ಗೆ ಅಂತ ಯೂಸ್ ಮಾಡುವಾಗ ಮಧ್ಯದಲ್ಲಿ ಗ್ಯಾಪ್ ಕೊಡದೆ ಪ್ರತಿದಿನ ಬಳಸಿದರೆ ಒಳ್ಳೆಯದು. ಒಂದು ಪೀರಿಯಡ್ ಅಂತ ಈಗ ಒಂದು 30 ಡೇಸ್ ಅಥವಾ 20 ಡೇಸ್ ನಿಮಗೆ ರಿಸಲ್ಟ್ ಬರಬೇಕಂದ್ರೆ ಸ್ಕಿನ್ ಕೂಡ ಕ್ಲಿಯರ್ ಆಗುತ್ತೆ. ಮತ್ತು ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ, ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇದೆ. ಮತ್ತು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಗೂಗಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇದು ನನಗೆ ಪರ್ಸ್ನಲ್ ಆಗಿ ತುಂಬಾ ರಿಸಲ್ಟ್ ಇದೆ. ಈಗ ಆಯಿತು, ನಾವು ವೆಯ್ಟ್ ಲಾಸ್ ಜರ್ನಿನಲ್ಲಿ ಇದ್ದಾವಾಗ ನಮಗೆ ಎಲ್ಲ ಭಾಗಗಳ ವೆಯ್ಟು ಕೂಡ ಕಮ್ಮಿ, ಅಂದರೆ ಕೊಲೆಸ್ಟ್ರಾಲ್ ಕಮ್ಮಿ ಆಗಿರುತ್ತೆ. ಈಗ ಹೊಟ್ಟೆ ಭಾಗ ನಮಗೆ ಕರಗಿಲ್ಲ ಅಂದವಾಗ ಇದು ಬೆಸ್ಟ್ ಸಜೆಷನ್ ನನಗೆ. ನಾನು ಇವತ್ತಿಂದ ಶುರು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ರಿಸಲ್ಟ್ನ ನೋಡೋಣ. ಮತ್ತು ಬ್ಲಡ್ಡಲ್ಲಿ ಶುಗರ್ ಕಂಟೆಂಟ್ನ ತುಂಬಾ ಅವಾಯ್ಡ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ಡಾಕ್ಟರ್ ಸಜೆಷನ್ ತಗೊಂಡು ಶುಗರ್ ಇರೋರು ಕೂಡ ಯೂಸ್ ಮಾಡಬಹುದು.